ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿರುವಂತಹ ಶಫೀನ್ ಆಶಿಪುಡಿಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಬ್ಯಾಡಗಿಯ ದಲಾಲರು ಯಾರೂ ಕೂಡ ಈತನಿಗೆ ಮೆಣಸಿನಕಾಯಿ ಮಾರಾಟ ಮಾಡ್ತಾ ಇಲ್ವಂತೆ. ಅಪ್ಡೇಟ್ ಸಿಗ್ತಾ ಇದೆ. ಪ್ರಕರಣದ ಬಳಿಕ ಕೂಡ ಮೆಣಸಿನಕಾಯಿ ಖರೀದಿ ಮಾಡಿಲ್ವಂತೆ ನಾಶಿಪುಡಿ. ಬ್ಯಾಡಗಿ APMC ಮಾರುಕಟ್ಟೆಯಲ್ಲಿ ಈತ ಟೆಂಡರ್ ಹಾಕಿರಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಪ್ರಕರಣದಲ್ಲಿ ನಾಶಿಪುಡಿ ಏನಿದ್ದಾರೆ ಈತನನ್ನ ವಶಕ್ಕೆ ಪಡೆದು ಈಗಾಗಲೇ ವಿಧಾನಸೌಧ ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದಂತಹ ಬಳಿಕ ಈತ ಮೆಣಸಿನಕಾಯಿ ಖರೀದಿ ಮಾಡಿಲ್ವಂತೆ. ಯಾಕಂತಂದ್ರೆ ದಲಾಲರು ಈತನಿಗೆ ಪೂರೈಕೆ ಮಾಡ್ತಾ ಇಲ್ಲ. ಆತನನ್ನ ಪಕ್ಕಾ ದೇಶದ್ರೋಹಿ ದೃಷ್ಟಿಯಲ್ಲಿ ನೋಡ್ತಾ ಇರುವಂಥದ್ದು ಎಲ್ಲರೂ. ದಲಾಲರಿಂದ ಮೆಣಸಿನಕಾಯಿ ಖರೀದಿಯನ್ನ ಮಾಡ್ತಾ ಇದ್ದ ಶಫೀನ್ ಆಶಿಪುಡಿ. ಆದರೆ ದಲಾಲರು ಈ ಒಂದು ಪ್ರಕರಣದಲ್ಲಿ ಈತ ಯಾವಾಗ ಸಿಕ್ಕಾಕೊಂಡಲ್ಲ ಆವಾಗ್ನಿಂದ ಇಲ್ಲಿವರೆಗೂ ಕೂಡ ಯಾರೂ ಕೂಡ ಮೆಣಸಿನಕಾಯಿಯನ್ನು ಪೂರೈಕೆ ಮಾಡ್ತಾ ಇಲ್ಲ. ಯಾಕಂತಂದರೆ ಏಷ್ಯಾದಲ್ಲೇ ಅತಿ ಹೆಚ್ಚು ಮೆಣಸಿನಕಾಯಿ ಮಾರಾಟ ಆಗೋದು ಇಲ್ಲಿಂದಲೇ. ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಬ್ಯಾಡಗಿಯಿಂದ ಒಣಮೆಣಸಿನಕಾಯಿ ಸಪ್ಲೈ ಆಗುತ್ತೆ. ಅದರಲ್ಲೂ ಕೂಡ ವಿಶಿಷ್ಟ ಮಾನ್ಯತೆಯನ್ನು ಕೂಡ ಪಡೆದುಕೊಂಡಿರುವಂಥದ್ದು ಬ್ಯಾಡಗಿಯ ಮೆಣಸಿನಕಾಯಿ. ಅಲ್ಲೇ ಈತ ಟೆಂಡರ್ ಕೂಡ ಹಾಕ್ತಾ ಇದ್ದ. ಆದರೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ಬಳಿಕ ಯಾವುದೇ ಮೆಣಸಿನಕಾಯಿ ಟೆಂಡರ್ಗೂ ಕೂಡ ಈತ ಟೆಂಡರನ್ನು ಕೂಗಿರಲಿಲ್ವಂತೆ. ಈ ಪ್ರಕರಣ ಆದಮೇಲೆ ಪೊಲೀಸರು ಕೂಡ FSL ವರದಿ ಬರುತ್ತೆ. FSL ವರದಿ ಬಂದ ನಂತರ 3 ಲಾಕ್ ಮಾಡಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ನಾಶಿಪುಡಿ ಏನಿದ್ದಾನೆ ಈತನನ್ನೇ A1 ಆರೋಪಿಯಾಗಿ ಮಾಡಿರುವಂಥದ್ದು. ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇದೆ. ಹೀಗಾಗಿ ದಲಾಲರು ಕೂಡ ಈತನಿಗೆ ಮೆಣಸಿನಕಾಯಿ ಸಪ್ಲೈ ಮಾಡೋದನ್ನು ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದಾರಂತೆ. ಸದ್ಯಕ್ಕೆ ಪ್ರಕರಣದಲ್ಲಿ ಈತ A1 ಆರೋಪಿಯಾಗಿದ್ದಾನೆ. ನೋಡಿ, ವ್ಯವಹಾರದಲ್ಲೂ ಕೂಡ ಈತನಿಗೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿರುವಂಥದ್ದು. ಯಾಕಂತಂದರೆ ದೇಶದ್ರೋಹಿ ಘೋಷಣೆಗಳನ್ನು ಕೂಗಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಅದನ್ನು ಸಪೋರ್ಟ್ ಮಾಡೋದಿಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಪೊಲೀಸರಿಂದಲೂ ಕೂಡ ಈತನಿಗೆ ಕಾನೂನಾತ್ಮಕ ಕ್ರಮಗಳು ನಡೆಯುತ್ತೆ. ಅದೇ ರೀತಿ ಹೊರಗಡೆಯ ಬಿಸ್ನೆಸ್ ಏನಿದೆ ಅದು ಕಂಪ್ಲೀಟಾಗಿ ನಿಂತಿರುವಂಥದ್ದು. ಈಗ ಬ್ಯಾಡಗಿಯಲ್ಲೇ ವಾಸಿಸ್ತಾ ಇರ್ಬೋದು, ಆದರೆ ಇದೇನು ದೇಶ ವಿರೋಧಿ ಕೂಗು ಏನು ಕೂಗಿದಾರಲ್ಲ ವಿಧಾನಸೌಧದಲ್ಲಿ, ಇದು ನಮಗೆಲ್ಲರಿಗೂ ಕೂಡ ಬಹಳಷ್ಟು ದುಃಖ ಭರಿಸುವಂಥದ್ದು, ಆಕ್ರೋಶ ಬರುವಂಥ ವಿಷಯ, ಮುಜುಗರ ತರಿಸುವಂಥ ವಿಷಯವಾಗಿದೆ. ಆದರೆ ಇನ್ನೊಂದು ಕಡೆ ಅವರ ಮನೆತನದ ಟ್ರ್ಯಾಕಿಂಗ್ ಎಲ್ಲ ನೋಡಿದರೆ ಅವರೆಲ್ಲೂ ಕೂಡ ಬ್ಯಾಡಗಿಯವರಿಗಾಗಲಿ ಬ್ಯಾಡಗಿ ವ್ಯಾಪಾರಸ್ಥರಿಗಾಗಲಿ ತೊಂದರೆ ಮಾಡಿದ ಉದಾಹರಣೆಗಳಿಲ್ಲ. ಇವತ್ತು ಕೂಡ ಅವರ ಮಗ ಜುಬೇರ್ ಅಂತ ಹೇಳಿ ಅವ್ರು ಬಂದು ಬ್ಯಾಡಗಿ ಮಾರುಕಟ್ಟೆಗೆ ಎಷ್ಟು ಹಣದ ಕೊಡೋದಿದೆ ಅದನ್ನೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀನಿ, ಇನ್ನು ಒಂದು ಸ್ವಲ್ಪ ದಿನಗಳಲ್ಲಿ ಎಲ್ಲವನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ. ಈಗ ಅದು ಕೂಗಿದ ದಿನದಿಂದ ನಾವು ಬ್ಯಾಡಗಿ ವರ್ತಕರು ಯಾರು ಅವರಿಗೆ ಮಾಲನ್ನ ಕೊಟ್ಟಿಲ್ಲ. ಇದು ನಮಗೆಲ್ಲ ತಿಳಿದಿರ್ಲಿ. ಅವರು ಕೂಡ ಬಂದಿಲ್ಲ, ನಾವು ಯಾರು ಮಾಲನ್ನ ಕೊಟ್ಟಿಲ್ಲ. ಮುಂಬರುವ ದಿನಗಳಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿದ್ದಾರೆ. ಕಾನೂನಿನ ಮುಂದೆ ನಾವು ಯಾರು ಅಲ್ಲ. ಕೋರ್ಟಿನ ಕಟಕಟೆಯಲ್ಲಿರೋದ್ರಿಂದ ಮತ್ತು ಕೋರ್ಟಿನ ಪರಿಧಿಯಲ್ಲಿರೋದ್ರಿಂದ ಆ ನ್ಯಾಯಾಲಯದ ಮುಂದೆ ನಾವು ಯಾರು ದೊಡ್ಡವರಲ್ಲ. ನ್ಯಾಯಾಲಯ ಏನ ಕ್ರಮ ತೆಗೆದುಕೊಳ್ತದೆ ಅದನ್ನು ಅನುಸರಿಸಿ ನಾವು ಬ್ಯಾಡಗಿಯ ವರ್ತಕರ ಸಂಘದವರು ಮುಂದಿನ ಕ್ರಮಗಳನ್ನ ಜರುಗಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ MD ಹಣಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಣಗಿ, ನೋಡ್ತಾ ಇದ್ದೀವಿ, ಒಂದು ಕಡೆ ಈ ನಾಶಿಪುಡಿ ಏನಿದಾನಲ್ಲ ದೇಶದ್ರೋಹದ ಘೋಷಣೆ ಕೂಗಿದಂತಹ ಆರೋಪದ ಮೇಲೆ ಈಗಾಗಲೇ ವಿಧಾನಸೌಧ ಪೊಲೀಸರು ಒಂದು ಕಡೆ ಈತನನ್ನು ವಶಕ್ಕೆ ಪಡೆದು A1 ಆರೋಪಿ ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ಈತನಿಗೆ ವ್ಯವಹಾರದಲ್ಲೂ ಕೂಡ ದೊಡ್ಡ ಮಟ್ಟದ ಹೊಡೆತವನ್ನು ದಲಾಲರು ಕೊಟ್ಟಿರುವಂಥದ್ದು, ಅಲ್ಲಿರುವಂತಹ ಮೆಣಸಿನಕಾಯಿ ಮಾರಾಟಗಾರರು ಕೂಡ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಮೆಣಸಿನಕಾಯಿ ಮಾರಾಟಗಾರರ ಆಗ್ರಹ ಏನು, ಈತನಿಂದ ಕಂಪ್ಲೀಟ್ ಆಗಿ ಒಂದು ಸಪ್ಲೈ ಮಾಡೋದನ್ನು ಕೂಡ ನಿಲ್ಲಿಸಿದ್ದಾರೆ. ಮುಂದೆ ಏನೆಲ್ಲ ಕ್ರಮಗಳನ್ನು ಅಂತಂದರೆ ಅವರ ವ್ಯಾಪ್ತಿಯಲ್ಲಿ ಬರುವಂತಹ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಏನು ಹೇಳಿದ್ರು ಅಂತ. ಎಸ್ ವಿಶ್ವನಾಥ್, ಏನಂದ್ರೆ ಶಕ್ತಿಸೌಧ ವಿಧಾನಸೌಧದಲ್ಲಿ ಏನು ಪಾಕ್ ಪರ ಘೋಷಣೆ ಕೂಗಿದ್ರು ಮೊಹಮ್ಮದ್ ಶಫೀನ್ ಆಸಿಪುಡಿ ಅವರ ವಿರುದ್ಧ ಏನಂದ್ರೆ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದೂರು ದಾಖಲಾಗಿತ್ತು. ಜೊತೆಗೆ ಏನಂದ್ರೆ ಅವರನ್ನ ಬಂಧಿಸಿ ಪರಪರ ಆಗ್ರಹಕ್ಕೆ ಅಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಈ ಹಿನ್ನೆಲೆಯಲ್ಲಿ ವರ್ತಕ ಏನಂದ್ರೆ ಬ್ಯಾಡಗಿಯ ಒಂದು ವರ್ತಕನೇನಿರ್ತಾನೆ ಮೊಹಮ್ಮದ್ ಶಫೀನ್ ಆಸಿಪುಡಿ ಅವರು ಕೋಟ್ಯಾಂತರ ವ್ಯವಹಾರದ ಮೆಣಸಿನಕಾಯಿ ವರ್ತಕರಾಗಿರ್ತಾರೆ. ಜೊತೆಗೆ ಏನಂದ್ರೆ ಮೆಣಸಿನಕಾಯಿಯನ್ನ ದಲ್ಲಾಳಿಗಳಿಂದ ಖರೀದಿ ಮಾಡಿಕೊಂಡು ಅವರ ವ್ಯವಹಾರವನ್ನ ಅದರಿಂದನೇ ಬೆಳೆದಿದ್ದಾರೆ ಅನ್ನುವಂತಹ ಮಾಹಿತಿಯಲ್ಲಿ ಇರತಕ್ಕಂತಹ ಏನು ವರ್ತಕ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ಗೌಡ್ ಪಾಟೀಲ್ ಅವರು ಏನಂದ್ರೆ ಮಾಹಿತಿ ಕೊಟ್ಟರು. ಜೊತೆಗೆ ವರ್ತಕ ಸಂಘದ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಯಾವ್ಯಾವ ರೀತಿಯಾದಂತಹ ಅವರ ವಿರುದ್ಧ ಜೊತೆಗೆ ಅವರ ಒಂದು
ಏನು ಆಧಾರವಾಗಿ ಇಟ್ಕೊಂಡಿದ್ದಾರೆ. ಜೊತೆಗೆ ವರ್ತಕ ಸಂಘದ ಒಂದು ಸದಸ್ಯತ್ವ ರದ್ದು ಮಾಡಬೇಕು ಬೇಡುವ, ಜೊತೆಗೆ ಅವರಿಗೆ ಮೆಣಸಿನಕಾಯಿ ಕೊಡಬೇಕು ಬೇಡವಾ ಅನ್ನುವಂತ ರೀತಿಯಲ್ಲಿ ಸಭೆ ಮಾಡ್ತಾರೆ. ಜೊತೆಗೆ ಈಗ ಏನಂದ್ರೆ ಮೊಹಮ್ಮದ್ ಶಫಿ ನಾಸಿಪುಡಿ ಅವರು ದೇಶದ್ರೋಹದ ಒಂದು ಆರೋಪದಲ್ಲಿ ಈಗ ಏನಂದ್ರೆ ಬಂಧನಕ್ಕೊಳಗಾಗಿದ್ದಾರೆ. ಜೊತೆಗೆ ಅವ್ರಿಗೆ ಏನಂದ್ರೆ ಈ ಬ್ಯಾಡಗಿ ಮೆಣಸಿನಕಾಯಿ ಏನಂದ್ರೆ ವಿಶ್ವ ಪ್ರಸಿದ್ಧಿಯನ್ನ ಪಡೆದಿದೆ. ಈ ಮೆಣಸಿನಕಾಯಿಯನ್ನ ಜೊತೆಗೆ ಬೇರೆ ಬೇರೆ ರಾಜ್ಯದಿಂದ ಅಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆಯಿಂದ ಮೆಣಸಿನಕಾಯಿ ಬರುತ್ತೆ. ಬಂದಂತ ಹಿನ್ನೆಲೆಯಲ್ಲಿ ರೈತರಿಂದ ಖರೀದಿ ಮಾಡಿ ಆ ಒಂದು ಮೆಣಸಿನಕಾಯಿಯನ್ನ ಮೊಹಮ್ಮದ್ ಶಫಿ ಅವರ ನಾಸಿಪುಡಿ ಅವರ ಏನು ಕೋಲ್ಡ್ ಸ್ಟೋರೇಜ್ ಇರುತ್ತೆ, ದಲ್ಲಾಳರು ಅವರಿಗೆ ಹೋಗಿ ಆ ಮೆಣಸಿನಕಾಯಿ ವ್ಯಾಪಾರನ ಮಾಡ್ತಾ ಇರ್ತಾರೆ. ಜೊತೆಗೆ ಈ ಒಂದು ದೇಶ ದ್ರೋಹದ ಒಂದು ಆರೋಪ ಏನ್ ಬರುತ್ತೆ, ಪಾಕ್ ಪರ ಘೋಷಣೆ ಮಾಡಿದಾರೆ ಅನ್ನುವಂತ ಮಾಹಿತಿ ಏನು ಆ ವರ್ತಕ ಸಂಘಕ್ಕೆ ದೊರೆಯುತ್ತೆ, ಜೊತೆಗೆ ದಲ್ಲಾಳಿಗಳಿಗೆ ಏನ್ ದೊರೆಯುತ್ತೆ, ಆ ಒಂದು ಮಾಹಿತಿ ಮೇರೆಗೆ ದಲ್ಲಾಳಿಗಳು ಅವರಿಗೆ ಮೆಣಸಿನಕಾಯಿ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಸಂದರ್ಭಗಳು ಸೃಷ್ಟಿಯಾಗಿದೆ. ಜೊತೆಗೆ ಅಂದ್ರೆ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಸೂಚನೆ ಸಹ ಈಗ ಜಿ ಕನ್ನಡ ನ್ಯೂಸ್ಗೆ ಸಿಕ್ಕಂತದ್ದು. ಜೊತೆಗೆ ಏನಂದ್ರೆ ಈಗ ಮೊಹಮ್ಮದ್ ಶಫಿ ನಾಸಿಪುಡಿ ಅವರ ಒಂದು ಪ್ರಕರಣ ಏನಿದೆ ಅದು ಕಾನೂನು ವಲಯದಲ್ಲಿರತಕ್ಕಂಥದ್ದು. ಒಂದು ವೇಳೆ ಅದು ಏನಂದ್ರೆ ಸಾಕ್ಷಿ ಪುರಾವದ ಜೊತೆಗೆ ಏನಾದ್ರೂ ಅದೇನಾದ್ರೂ ಪ್ರೂಫ್ ಆದಂತಹ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ಕ್ರಮಗಳನ್ನ ತೆಗೆದುಕೊಳ್ತೇವೆ. ಈಗೇನಂದ್ರೆ ಆ ಒಂದು ಮೊಹಮ್ಮದ್ ಶಫಿ ನಾಸಿಪುಡಿ ಅವರ ಒಂದು ಟೆಂಡರ್ ಏನಿರುತ್ತೆ, ಅವ್ರ ಮೆಣಸಿನಕಾಯಿ ಟೆಂಡರ್ ಅನ್ನ ಪ್ರತಿ ಒಂದು ಸೋಮವಾರ ಬ್ಯಾಡಗಿಯಲ್ಲಿ ಹಾಕಲಾಗುತ್ತೆ. ಆ ಟೆಂಡರ್ ನಲ್ಲಿ ಅವರು ಕುಟುಂಬಸ್ಥರಾಗಿರ್ಬೋದು ಯಾರು ಸಹ ಬಂದು ಟೆಂಡರ್ ಅನ್ನ ಹಾಕಿಲ್ಲ ಅನ್ನುವಂತ ಮಾಹಿತಿಯನ್ನ ನಮಗೆ ಸಿಕ್ಕಿದ್ದು. ಜೊತೆಗೆ ಏನಂದ್ರೆ ಒಂದ್ ವೇಳೆ ಟೆಂಡರ್ ಹಾಕಿದ್ರು ವರ್ತಕರು ಏನಿದ್ದಾರೆ ಅಂದ್ರೆ ದಲ್ಲಾಳಿಗಳು ಏನಿದ್ದಾರೆ ಅವ್ರಿಗೆ ಮೆಣಸಿನಕಾಯಿ ಕೊಡೋದಿಲ್ಲ ಅನ್ನುವಂತ ರೀತಿಯಲ್ಲಿ ಆಕ್ರೋಶದ ಕೂಗು ಸಹ ಇಲ್ಲಿ ಕೇಳಿ ಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೊಹಮ್ಮದ್ ಶಫಿ ನಾಸಿಪುಡಿ ಅವರ ಒಂದು ಏನು ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅನ್ನುವಂತ ಆರೋಪ ಏನಿದೆ ಅದೇನಾದ್ರೂ ಆರೋಪ ಸಾಬೀತಾದಲ್ಲಿ ವರ್ತಕ ಸಂಘ ಅಂದ್ರೆ ಬ್ಯಾಡಗಿಯಲ್ಲಿ ಇರ್ತಕ್ಕಂತಹ ದಲ್ಲಾಳಿಗಳು ಅವರಿಗೆ ಮೆಣಸಿನಕಾಯಿ ಕೊಡೋದಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಅವರನ್ನ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡುವಂತಹ ಸಾಧ್ಯತೆ ಸಹ ತುಂಬಾ ಇದೆ. ಜೊತೆಗೆ ಒಂದು ಸಭೆಯಲ್ಲಿ ಏನು ವರ್ತಕ ಸಂಘದ ಸಭೆಯನ್ನು ಕರೆಯುತ್ತಾರೆ, ಆ ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಕಾನೂನು ಚೌಕಟ್ಟಿನಲ್ಲಿ ಅವರೇನಾದ್ರೂ ಆರೋಪಿ ಜೊತೆಗೆ ಅಪರಾಧ ಪ್ರಕರಣದಲ್ಲಿ ಏನಾದ್ರೂ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾದಂತ ಮುಂದಿನ ದಿನಗಳಲ್ಲಿ ಗೊತ್ತಾಯ್ತಂದ್ರೆ ಅವರ ವಿರುದ್ಧ ಸೂಕ್ಷ್ಮವಾದಂತ ಜೊತೆಗೆ ಅವರ ಕಾನೂನಾತ್ಮಕ ನಾವು ಸಹ ಕಾನೂನಿಗೆ ಮೊರೆ ಹೋಗ್ತೇವೆ. ಜೊತೆಗೆ ಅವರ ಮೇಲೆ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ರೀತಿಯಾದಂತಹ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಆದ್ರೆ ಈಗಿನ ಮಟ್ಟಿಗೆ ಏನಂದ್ರೆ ಅವರ ಒಂದು ಕೋಲ್ಡ್ ಸ್ಟೋರೇಜ್ಗೆ ಯಾವುದೇ ರೀತಿಯಾದಂತಹ ಮೆಣಸಿನಕಾಯಿಯನ್ನ ನಾವು ಕೊಡ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಏನಂದ್ರೆ ಈಗ ವರ್ತಕ ಸಂಘದ ಏನು ಗೌರವ ಕಾರ್ಯದರ್ಶಿ ಇರ್ತಾರೆ ರಾಜು ಅವರು ಸ್ಪಷ್ಟವಾದಂತಹ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ವಿಶ್ವನಾಥ್, ಈಗ ಧನ್ಯವಾದ ಹಣಗಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.